ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ. श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञम् सद्गुरुं प्रणतोस्म्यहं श्रीगुरुं प्रणतोस्म्यहं. सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये. श्रीमच्छङ्कर भगवत् पूज्य पादमः सद्गुरुभ्यो नमः. श्री श्री सच्चिदानन्देन्द्र सरस्वती सद्गुरुपादुकाभ्यां नमः. नमो नमः सद्गुरुपादुकाभ्यां. सद्गुरु भक्तರು, ವೇದಾಂತ ಪ್ರಿಯರು, ತತ್ವ ಜಿಜ್ಞಾಸು ಸಾಧಕರು, ಭಗವದ್ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಕ್ರೋಧಿನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷ, ಏಕಾದಶಿ ತಿಥಿ. ಮಾಘ ಏಕಾದಶಿ ಬಹಳ ಪವಿತ್ರವಾಗಿರುವಂತಹ ದಿವಸ. ಇಂದು ಶನಿವಾರ, ಸ್ಥಿರವಾಸರ. ಇಂದಿನ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ, ಇಂದು 2025ನೇ ಇಸ್ವಿಯಲ್ಲಿ ಫೆಬ್ರವರಿ ಮಾಹೆಯಲ್ಲಿ 8ನೇ ತಾರೀಖಿನ ಶನಿವಾರದ ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಇಂದಿನ ಅಧ್ಯಾಸ ಭಾಷ್ಯ ಸುಗಮ ವ್ಯಾಖ್ಯಾನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸ ಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸುಗಮ ಗ್ರಂಥದಲ್ಲಿ ಕನ್ನಡದ ಪುಸ್ತಕ 21ನೇ ಪುಟದಲ್ಲಿ 1ನೇ ಪ್ಯಾರ ಪ್ರಾರಂಭ ಮಾಡೋಣ. ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ವ್ಯವಹಾರಃ ಇತ್ಯೇತತ್ತು ವಾಕ್ಯಂ ವಿಸ್ಪಷ್ಟ ಕಥನಾರ್ಥಂ. ಅಧ್ಯಾಸ ಭಾಷ್ಯದಲ್ಲಿ ಈ ವಾಕ್ಯವಿದೆ. ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಅಹಮಿದಂ ಮಮೇದಂ ಇತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಈ ವಾಕ್ಯ ಹಿಂದೆ ಹೇಳಿರುವ ವಿಷಯವನ್ನೇ ವಿಸ್ಪಷ್ಟ ವಿವೇಕದಿಂದ ಇನ್ನೂ ಕೊಂಚ ಸ್ಪಷ್ಟವಾಗಿ ಹೇಳುವುದಕ್ಕಾಗಿ ಈ ವಾಕ್ಯ ಬಂದಿದೆ.
ಇಲ್ಲಿ ತುಂಬಾ ಸ್ವಾರಸ್ಯವಿದೆ. ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಇತಿ ವಾಕ್ಯಂ. ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನೃತೆ ಮಿಥುನೀಕೃತ್ಯ ಎನ್ನುವ ವಾಕ್ಯ. ಈ ವಾಕ್ಯಕ್ಕೆ ಅರ್ಥ ಮಾಡ್ತಾ ಇದ್ದಾರೆ ಗುರುಗಳು. ಇತಿ ಅವಿವೇಕೋತ್ಥಂ ಯತ್ ಮಿಥ್ಯಾಜ್ಞಾನಂ ತನ್ನಿಮಿತ್ತಃ ಇತ್ಯರ್ಥಃ. ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತಃ ವಾಕ್ಯ. ಇಲ್ಲಿ ಇತರ ಅವಿವೇಕೇನ ಆತ್ಮನನ್ನು ಅನಾತ್ಮವನ್ನು, ಆತ್ಮನ ಧರ್ಮಗಳನ್ನು ಅನಾತ್ಮದ ಧರ್ಮಗಳನ್ನು ವಿವೇಕ ಮಾಡಿಕೊಳ್ಳದೆ ಇರುವುದರಿಂದ, ವಿವೇಕ ಅಭಾವದಿಂದ ಉತ್ತಮ ಎದ್ದಂಥ ಯತು ಮಿಥ್ಯಾಜ್ಞಾನಂ, ಯಾವ ಮಿಥ್ಯಾಜ್ಞಾನ ಉಂಟೋ, ತಪ್ಪು ತಿಳುವಳಿಕೆ ಉಂಟೋ, ತನ್ನಿಮಿತ್ತ ಮಿಥ್ಯಾಜ್ಞಾನಂ ನಿಮಿತ್ತಂ ಯಸ್ಯ ಸಹ ಅಧ್ಯಾಸಃ ಮಿಥ್ಯಾಜ್ಞಾನ ನಿಮಿತ್ತಃ ಯಹ ವ್ಯವಹಾರಃ ಸಹ ವ್ಯವಹಾರಃ ಮಿಥ್ಯಾಜ್ಞಾನ ನಿಮಿತ್ತಃ. ಮುಖ್ಯವಾಗಿ ಬೇಕಾದದ್ದು ಅವಿವೇಕ ಎನ್ನುವುದು ಕಾರಣ, ಅದರ ಫಲ ಮಿಥ್ಯಾಜ್ಞಾನ. ಆ ಮಿಥ್ಯಾಜ್ಞಾನದಿಂದ ಉಂಟಾಗುತ್ತಿರುವಂತ ವ್ಯವಹಾರ. ಮೂರಂಶ ಜ್ಞಾಪಕ ಇಟ್ಕೊಂಡು, ಪ್ರತಿಯೊಬ್ಬ ಮಾನವನಿಗೂ ಅಹಮಿದಂ ಮಮೇದಂ ಇತಿ ವ್ಯವಹಾರ. ನಾನೊಬ್ಬ ಇಂಥವನು, ನಾನು ಇಂಡಿಯನ್, ನಾನು ಅಮೇರಿಕನ್, ನಾನು ಮನುಷ್ಯ, ನಾನು ಗಂಡಸು ಹೆಂಗಸು ಇತ್ಯಾದಿ. ಇನ್ನೊಂದು ಮಮೇದಂ, ಈ ಪದಾರ್ಥ ನನ್ನದು, ಈ ಪುಸ್ತಕ ನನ್ನದು, ಈ ಜಪಮಾಲೆ ನನ್ನದು ಎನ್ನುವಂಥ ವ್ಯವಹಾರವಿದೆಯಲ್ಲವೇ. ಅಹಮಿದಂ ಮಮೇದಮಿತಿ ಯಹ ನೈಸರ್ಗಿಕ ವ್ಯವಹಾರ ಅಸೌ ವ್ಯವಹಾರ ಮಿಥ್ಯಾಜ್ಞಾನ ನಿಮಿತ್ತ. ಮಿಥ್ಯಾಜ್ಞಾನವನ್ನು ನಿಮಿತ್ತವನ್ನಾಗಿ ಉಳ್ಳದ್ದಾಗಿದೆ. ಯಸ್ಮಾತ್ ಕಾರಣಾತ್ ಮಿಥ್ಯಾಜ್ಞಾನಂ ಅಸ್ತಿ ತಸ್ಮಾತ್ ಕಾರಣಾತ್ ವ್ಯವಹಾರೋ ಭವತಿ. ಸರಿ, ಮಿಥ್ಯಾಜ್ಞಾನ ಹೇಗೆ ಬಂತು? ಆ ತಪ್ಪು ತಿಳುವಳಿಕೆ ಹೇಗೆ ಬಂತು ಅಂತ ಕೇಳಿದ್ರೆ, ಅವಿವೇಕ ಉತ್ತಮ ಮಿಥ್ಯಾಜ್ಞಾನಂ, ತಿಳಿದುಕೊಳ್ಳದಿರುವುದರಿಂದ ನಾನು ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತನಾಗಿರುವ, ಅಜರ ಅಮರ ಅಮೃತನಾಗಿರುವ ಚಿನ್ಮಾತ್ರ ಸ್ವರೂಪನಾದ ಆತ್ಮ ಎಂದು ತಿಳಿದುಕೊಂಡಿಲ್ಲ. ನನಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ಇಲ್ಲ, ಎಲ್ಲಾ ದ್ವೈತ ಪದಾರ್ಥಗಳು ಕೂಡ ಅವಿದ್ಯಾ ಕಲ್ಪಿತವಾಗಿವೆ ಎಂದು ತಿಳಿದುಕೊಳ್ಳಲಿಲ್ಲ. ಒಟ್ಟಿನಲ್ಲಿ ತಿಳಿದುಕೊಳ್ಳದಿರುವುದರಿಂದ ಯಾವುದನ್ನ, ಆತ್ಮನನ್ನು ಮತ್ತು ಅನಾತ್ಮವನ್ನು ಸರಿಯಾಗಿ ವಿವೇಕದಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳದೆ ಇದ್ದದ್ದರಿಂದ ಮಿಥ್ಯಾಜ್ಞಾನ, ಭ್ರಾಂತಿ ಜ್ಞಾನ, ಅಧ್ಯಾಸದಿಂದ ವ್ಯವಹಾರ ತೋರ್ತಾ ಇದೆ. ಹೇಗೆ ಅಂದ್ರೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ಸಿಂಪಲ್. ರಜ್ಜು ಸರ್ಪ, ಅಲ್ಲಿ ರಜ್ಜು ಸರ್ಪ ಹಾವು ಅನ್ಕೊಂಡ್ರೆ ಮಿಥ್ಯಾಜ್ಞಾನ. ಹೆದರಿಕೊಂಡ, ಅದರ ಫಲ ಓಡೋಗ್ತಾ ಇದ್ದಾನೆ. ಹೆದರಿಕೊಳ್ಳುವುದಕ್ಕೂ ಓಡ್ ಹೋಗುವುದಕ್ಕೂ ನಿಮಿತ್ತ ಯಾವುದು? ಇದು ಸರ್ಪ ಎನ್ನುವ ಮಿಥ್ಯಾಜ್ಞಾನ. ಇದು ಸರ್ಪ ಎನ್ನುವಂಥ ಮಿಥ್ಯಾಜ್ಞಾನಕ್ಕೆ ಕಾರಣ ಯಾವುದು? ಇದು ನಿಜವಾಗಿ ಹಗ್ಗ ಎನ್ನುವ ವಿವೇಕವಿಲ್ಲದ್ದರಿಂದ. ಅದೇ ರೀತಿಯಲ್ಲಿ ಆತ್ಮಾನಾತ್ಮರುಗಳನ್ನ ಸರಿಯಾಗಿ ವಿವೇಚನೆ ಮಾಡಿ ತಿಳಿದುಕೊಳ್ಳಲಿಲ್ಲವಾದ್ದರಿಂದ ಮಿಥ್ಯಾಜ್ಞಾನ ಉಂಟಾಗಿದೆ. ಆ ಮಿಥ್ಯಾಜ್ಞಾನದಿಂದ ಎಲ್ಲಾ ವ್ಯವಹಾರಗಳು ನಡೀತಾರೆ. ಕೇವಲ ಮನುಷ್ಯರ ವ್ಯವಹಾರ ಮಾತ್ರವಲ್ಲ, ಎಲ್ಲಾ ಪ್ರಾಣಿಗಳ, ದೇವತೆಗಳು, ಪಿತೃಗಳು, ಗಂಧರ್ವರು, ಇಂದ್ರಾದಿಗಳು ಎಲ್ಲರ ವ್ಯವಹಾರಗಳು ಅಧ್ಯಾಸ ನಿಮಿತ್ತವಾಗಿಯೇ ನಡೀತಾ ಇವೆ ಎಂದು. ಇದು ಅದ್ಭುತವಾದ, ಆಶ್ಚರ್ಯಕರವಾದಂತ ಒಂದು ಸಂದೇಶ. ಗಟ್ಟಿ ಮಾಡೋಣ. ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾನ್ ಜೊತೆ ಮಿಥುನೀಕೃತ್ಯ ಅಹಮಿದಂ
ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಮಿಥ್ಯಾಜ್ಞಾನಕ್ಕೆ ಕಾರಣವೇನು? ಅವಿವೇಕ ನಿಮಿತ್ತಂ ಅಂತಾಯ್ತು. ಬಹಳ ಚೆನ್ನಾಗಿದೆ. ಇತರೇತರ ವಿವೇಕೇನ ಅರ್ಥ ಆಯ್ತು. ಮಿಥ್ಯಾಜ್ಞಾನ ನಿಮಿತ್ತ ಅರ್ಥ ಆಯ್ತು. ಇತಿ ವಾಕ್ಯೇನ ಅವಿವೇಕೋತ್ಥಂ ವಿವೇಕ ಅಭಾವ ನಿಮಿತ್ತಂ ಯತೋ ಮಿಥ್ಯಾಜ್ಞಾನಂ. ಯಾವ ಮಿಥ್ಯಾಜ್ಞಾನ ಉಂಟೋ ತನ್ನಿಮಿತ್ತ ವ್ಯವಹಾರ ಇತ್ಯರ್ಥ. ಇಲ್ಲಿ ಗಮಕತ್ವಾತ್ ಸಮಾಸಃ ಇದೊಂದು ವ್ಯಾಕರಣದ ನಿಯಮ. ಇಲ್ಲಿ ಗಮಕತ್ವ ಸಮಾಸಃ ಅಂತ ಬರೆದ್ರು ಪೂಜ್ಯರಾದ ಸದ್ಗುರು. ಗಮಕವಿರುವುದರಿಂದ ಸಮಾಸವಾಗಿದೆ. ಗಮಕ ಅಂದ್ರೇನು? ಆಧಾರವಿದೆ, ಪ್ರೂಫ್ ಇದೆ. ಬಿಕಾಸ್ ಆಫ್ ದಿ ಪ್ರೂಫ್ ಸಮಾಸ ಈಸ್ ಪಾಸಿಬಲ್. ಏನ್ ಹಾಗಂದ್ರೆ ನೋಡಿ, ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ ಅಂದ್ರು, ಅವಿವೇಕ ನಿಮಿತ್ತಂ ಮಿಥ್ಯಾಜ್ಞಾನಂ ಅಂದ್ರು. ಈ ಶಂಕರಾಚಾರ್ಯ ಇತರೇ ತರ ವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮ ಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ. ಇತರೇತರ ವಿವೇಕೇನ ಎನ್ನುವುದಕ್ಕೂ ವ್ಯವಹಾರ ಎನ್ನುವುದಕ್ಕೂ ಸಂಬಂಧವಲ್ಲ. ನಿಮಿತ್ತ ಎನ್ನುವಂಥ ಪದವನ್ನು ತೆಗೆದುಹಾಕ್ಬಿಟ್ರೆ ಇತರೇತರ ವಿವೇಕೇನ ಮಿಥ್ಯಾಜ್ಞಾನಂ ಅನ್ವಯ. ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ. ಇತರೇತರ ವಿವೇಕೇನ ಎನ್ನುವುದನ್ನ ನಿಮಿತ್ತ ಎನ್ನುವಂಥ ಶಬ್ದಕ್ಕನ್ವಯ ಮಾಡಿಕೊಳ್ಳಬಾರದು. ಇತರೇತರ ವಿವೇಕೇನ ಮಿಥ್ಯಾಜ್ಞಾನಂ, ಮಿಥ್ಯಾಜ್ಞಾನದಿಂದ ವ್ಯವಹಾರ ಎಂದು ಅನ್ವಯವನ್ನ ಮಾಡಿಕೊಳ್ಳಬೇಕು. ಇಲ್ಲಿ ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಬರೆದಿದ್ದಾರಲ್ಲ ಅಂದ್ರೆ ಇಲ್ಲಿ ಗಮಕತ್ವ ಸಮಾಸ ಎನ್ನುವಂಥ ವ್ಯಾಕರಣದ ನಿಯಮದಂತೆ ಅನ್ವಯವನ್ನು ಮಾಡ್ಕೊಳ್ಬೇಕು ಒಂದು ಒಳ್ಳೆ ವಿಷಯ ಇದು. ಅಥವಾ ಅವಿವೇಕೇನ ಅಧ್ಯಸ್ಯ ಇತಿ ಪೂರ್ವೇಣೈವ ಅನ್ವಯ. ಇನ್ನೊಂದು ಅರ್ಥ ಮಾಡೋಣ ಅಂದು ಪೂಜ್ಯ ಸದ್ಗುರು. ಅಥವಾ ಅವಿವೇಕೇನ ವಿವೇಕ ಅಭಾವೇನ ಆತ್ಮ ಮತ್ತು ಅನಾತ್ಮ ವಸ್ತುಗಳಿಗೆ ವಿವೇಕವಿಲ್ಲದ್ದರಿಂದ ಅಧ್ಯಸ್ಯ ಅಧ್ಯಾಸ ಮಾಡಿಕೊಂಡು ಪೂರ್ವೇಣೈವ ಅನ್ವಯ. ಇಲ್ಲಿ ಅವಿವೇಕೇನ ವ್ಯವಹಾರ ಮಾಡ್ಬಿಡೋಣ ಅಂದ್ರು. ಅವಿವೇಕೇನ ಅಧ್ಯಸ್ಯ ವ್ಯವಹಾರ ಬೇಕಾದ್ರೂ ಮಾಡಬಹುದು, ತೊಂದರೆ ಇರ್ಲಿ. ಮುಂದುವರಿಯೋಣ. ಅಧ್ಯಾಸ ಮಿಥ್ಯಾಜ್ಞಾನಯೋ ಐಕ್ಯಾತೆ ಉಭಯಥಾಪಿ ಯಥೋಕ್ತ ಏವಾಭಿಪ್ರಾಯ. ಇದು ಪರಮ ಪೂಜ್ಯ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರ ಒಂದು ಒಗ್ಗರಣೆ. ಅಧ್ಯಾಸ ಮಿಥ್ಯಾಜ್ಞಾನ ಎರಡೂ ಕೂಡ ಒಂದೇ ಆಗಿರುವುದರಿಂದ ಯಯೇವಾಧ್ಯಾಸ ತದೇವ ಮಿಥ್ಯಾಜ್ಞಾನಂ, ಯದೇವ ಮಿಥ್ಯಾಜ್ಞಾನಂ ಸ ಏವ ಅಧ್ಯಾಸ ಇತಿ ಅಧ್ಯಾಸ ಮಿಥ್ಯಾಜ್ಞಾನಯೋಃ ಸಾಮಾನಾಧಿಕರಣ್ಯ ದರ್ಶನಾತ್ ಉಭಯಥಾಪಿ ಎರಡು ರೀತಿಯಲ್ಲಿ ವಿಚಾರ ಮಾಡಿದರು. ಯಥೋಕ್ತ ಏವ ಅಭಿಪ್ರಾಯ. ಅಜ್ಞಾನಿಗಳ ಈ ವ್ಯವಹಾರಗಳಿಗೆ ಯಾವುದು ನಿಮಿತ್ತ? ಮಿಥ್ಯಾಜ್ಞಾನ ಅಥವಾ ಅಧ್ಯಾಸ. ಅಧ್ಯಾಸವಿರುವುದರಿಂದ ವ್ಯವಹಾರ ನಡೀತಾ ಇದೆ, ಮಿಥ್ಯಾಜ್ಞಾನವಿರುವುದರಿಂದ ವ್ಯವಹಾರ ನಡೀತಾ ಇದೆ ಅಂತ ಅರ್ಥವನ್ನ ಮಾಡ್ಕೊಳ್ಬೇಕು. ಅವಿವೇಕೋತ್ಥಂ ಮಿಥ್ಯಾಜ್ಞಾನಂ ಇತ್ಯುಕ್ತ್ಯ ಅವಿವೇಕ ಮಿಥ್ಯಾಜ್ಞಾನಯೋಃ ಉಪಾದಾನೋಪಾದೇಯ ಭಾವಃ ನೋಪೇಯಃ. ಟು ಬಿ ಅಂಡರ್ಲೈನ್. ಬಹಳ ಒಳ್ಳೆ. ಇಲ್ಲಿಂದ ಮುಂದಕ್ಕೆ ವ್ಯಾಖ್ಯಾನಕಾರರ ಅಭಿಪ್ರಾಯವನ್ನ ಪೂಜ್ಯ ಸದ್ಗುರುಗಳು ಖಂಡನೆ ಮಾಡ್ತಾರೆ. ಇದೊಂದು ಬೀಜ ಮಂತ್ರ. ಅವಿವೇಕ ಮಿಥ್ಯಾಜ್ಞಾನಯೋಃ ಉಪಾದಾನ ಉಪಾದೇಯ ಭಾವ ನ ಉಪೇಯ. ಬಹಳ ಚೆನ್ನಾಗಿದೆ.
ಅವಿವೇಕಕ್ಕೂ ಮಿಥ್ಯಾಜ್ಞಾನಕ್ಕೂ ಕೂಡ ಉಪಾದಾನ ಉಪಾದೇಯ ಭಾವವನ್ನ ಇಲ್ಲಿ ನ ಉಪೇಯ ತೆಗೆದುಕೊಳ್ಳಬಾರದು. ಉಪಾತ್ತುಂ ಯೋಗ್ಯ ಉಪೇಯ ಸ್ವೀಕಾರ್ಯ ಇತ್ಯರ್ಥ. ನ ಉಪೇಯ ನ ಸ್ವೀಕಾರ್ಯ. ಸ್ವಲ್ಪ ಇದನ್ನು ಬಿಡಿಸಿ ಹೇಳ್ತೇನೆ, ಇಲ್ಲಿ ಬಹಳ ಚೆನ್ನಾಗಿದೆ. ಮಿಥ್ಯಾಜ್ಞಾನ ಎನ್ನುವಂತಹದ್ದು ಅವಿವೇಕದಿಂದ ಉಂಟಾಗುತ್ತದೆ ಎಂದು ಶಂಕರಾಚಾರ್ಯ. ಇತರೇತರ ವಿವೇಕೇನ ಮಿಥ್ಯಾಜ್ಞಾನಂ ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ. ಮೂರು ವಿಷಯ ಇದೆ. ಒಂದು ವ್ಯವಹಾರ, ಅದಕ್ಕೆ ನಿಮಿತ್ತವಾದದ್ದು ಮಿಥ್ಯಾಜ್ಞಾನ, ಅದಕ್ಕೆ ನಿಮಿತ್ತವಾದದ್ದು ವಿವೇಕ ಭಾವ ಅವಿವೇಕ. ಅವಿವೇಕದಿಂದ ಮಿಥ್ಯಾಜ್ಞಾನವು ಉಂಟಾಗಿದೆ ಎಂದು ಶಂಕರಾಚಾರ್ಯರು. ಅವಿವೇಕೇನ ಯತ್ ಮಿಥ್ಯಾಜ್ಞಾನಂ ಜಾಯತೆ. ವಿವೇಕವಿಲ್ಲದಿರುವುದರಿಂದ ಯಾವ ಮಿಥ್ಯಾಜ್ಞಾನವು ಹುಟ್ಟಿದೆಯೋ ಅಂದ್ರು. ಇಲ್ಲಿ ಏನರ್ಥ ಮಾಡ್ಕೊಳ್ಬಾರ್ದು ಅಂತಂದ್ರೆ, ಅವಿವೇಕ ಎನ್ನುವಂತಹದ್ದು ಉಪಾದಾನ ಕಾರಣ, ಮಿಥ್ಯಾಜ್ಞಾನ ಎನ್ನುವಂತಹದ್ದು ಅದರ ಕಾರ್ಯವಾಗಿರುವ ಉಪಾದೇಯ. ಉಪಾದೇಯ ಎಂದರೆ ಕಾರ್ಯ, ಉಪಾದಾನ ಎಂದರೆ ಕಾರಣ. ಅವಿವೇಕಕ್ಕೂ ಮಿಥ್ಯಾಜ್ಞಾನಕ್ಕೂ ಕಾರಣ ಕಾರ್ಯ ಭಾವವನ್ನ ಇಲ್ಲಿ ಶಂಕರಾಚಾರ್ಯರು ಹೇಳುತ್ತಿಲ್ಲ. ಅದನ್ನ ತೆಗೆದುಕೊಳ್ಳಬಾರದು ಅಂದ್ರು. ಒಂದು ಉದಾಹರಣೆ ಕೊಡ್ತೇನೆ. ಮಣ್ಣಿನಿಂದ ಮಡಕೆಯಾಗಿದೆ, ಹೌದಾ? ಮೃದಃ ಘಟೋ ಜಾಯತೆ. ಅದೇ ರೀತಿ ಅವಿವೇಕಾತ್ ಮಿಥ್ಯಾಜ್ಞಾನಂ ಜಾಯತೆ ಎಂದು ಶಂಕರಾಚಾರ್ಯರು. ಇಲ್ಲೇನರ್ಥವಾಗುತ್ತೆ ಅಂದ್ರೆ, ಯಥಾ ಮೃತ್ ಘಟಸ್ಯ ಉಪಾದಾನಂ ಕಾರಣಂ ಯಥಾ ಚ ಘಟಃ ಮೃದಃ ಉಪಾದೇಯಂ ಕಾರ್ಯಂ. ಅಲ್ಲಿ ಕರೆಕ್ಟ್. ಮಣ್ಣನ್ನ ತೆಗೆದುಕೊಂಡು ಕುಂಬಾರನು ತೀಗರೆ ಮೇಲೆ ಹಾಕೊಂಡು ತಿರುಗಿಸ್ತಾ ಮಡಕೆ ಮಾಡ್ದ. ಈ ಮಡಕೆ ಎನ್ನುವಂತ ಉಪಾದೇಯ ವಸ್ತುವಿಗೆ ಮಣ್ಣು ಎನ್ನುವಂತಹದ್ದು ಉಪಾದಾನ ಕಾರಣ. ಬಡಗಿ ಮರವನ್ನ ತೆಗೆದುಕೊಂಡು ಒಂದು ಬೆಂಚ್ ಮಾಡ್ತಾನೆ. ಬೆಂಚ್ ಎನ್ನುವಂತಹದ್ದು ಉಪಾದೇಯ, ಮರ ಎನ್ನುವಂತಹದ್ದು ಉಪಾದಾನ ಕಾರಣ. ಅಡಿಗೆ ಭಟ್ಟ ಅಕ್ಕಿ ಎನ್ನುವಂತಹ ಕಾರಣವನ್ನ ತೆಗೆದುಕೊಂಡು ಚಿತ್ರಾನ್ನ ಮಾಡ್ತಾನೆ. ಅಕ್ಕಿ ಎನ್ನುವುದು ಉಪಾದಾನ ಕಾರಣ, ಚಿತ್ರಾನ್ನ ಮೊಸರನ್ನ ಗೊಜ್ಜನ್ನ ಎನ್ನುವಂತಹದ್ದು ಉಪಾದೇಯ ಕಾರ್ಯ. ಇನ್ನೊಬ್ಬ ಬೀವರು ಹತ್ತಿಯನ್ನು ತೆಗೆದುಕೊಂಡು ನೂಲನ್ನ ಮಾಡುತ್ತಾನೆ. ಹತ್ತಿ ಎನ್ನುವುದು ಕಾರಣ, ನೂಲು ಎನ್ನುವುದು ಕಾರ್ಯ. ಆ ನೂಲನ್ನ ತೆಗೆದುಕೊಂಡು ಬಟ್ಟೆ ಮಾಡ್ತಾನೆ. ನೂಲು ಎನ್ನುವುದು ಉಪಾದಾನ ಕಾರಣ, ಬಟ್ಟೆ ಎನ್ನುವುದು ಉಪಾದೇಯ ಕಾರ್ಯ. ಇದರಂತೆ ಇಲ್ಲಿ ಅವಿವೇಕ ಎನ್ನುವುದು ಉಪಾದಾನ ಕಾರಣ, ಅದರಿಂದ ಮಿಥ್ಯಾಜ್ಞಾನ ಎನ್ನುವಂತ ಉಪಾದೇಯ ಕಾರ್ಯವು ಹುಟ್ಟಿದೆ ಎಂದರ್ಥವನ್ನ ಮಾಡಿಕೊಳ್ಳಬಾರದು. ಅರ್ಥ ಆಯ್ತು ಅನ್ಕೋತೇನೆ. ಉಪಾದಾನ ಕಾರಣವಾಗಿದೆ ಅವಿವೇಕ ಎಂದು ಶಂಕರಾಚಾರ್ಯರು ಹೇಳುತ್ತಿಲ್ಲ. ಇಲ್ಲಿ ಅವಿವೇಕಾತೋ ಮಿಥ್ಯಾಜ್ಞಾನಂ. ಮಿಥ್ಯಾಜ್ಞಾನ ಈಸ್ ಬಿಕಾಸ್ ಆಫ್ ಅವಿವೇಕ. ಇಷ್ಟೇ ಅರ್ಥ. ಏನರ್ಥ ಮಾಡಬಾರದು? ಅವಿವೇಕ ಹ್ಯಾಸ್ ಟ್ರಾನ್ಸ್ಫಾರ್ಮ್ಡ್ ಇಟ್ಸೆಲ್ಫ್ ಇಂಟು ಮಿಥ್ಯಾಜ್ಞಾನ ಎಂದು ಕಾರ್ಯಕಾರಣ ಭಾವವನ್ನಿಟ್ಟುಕೊಳ್ಳಬಾರದು. ಬಹಳ ಬಹಳ ಮುಖ್ಯವಾದ ತಂತೆ. ಯಾರು ಹೇಳಿಲ್ಲ. ಅವಿವೇಕ ಮಿಥ್ಯಾಜ್ಞಾನಯೋ. ಅವಿವೇಕದಿಂದ ಮಿಥ್ಯಾಜ್ಞಾನ, ಅವಿವೇಕದಿಂದ ಅಧ್ಯಾಸ ಅನ್ನುವಂತ ವಾಕ್ಯ. ಎರಡು ಪದ ಇದೆ, ಒಂದು ಅವಿವೇಕ, ಒಂದು ಮಿಥ್ಯಾಜ್ಞಾನ. ಎರಡಕ್ಕೂ ಕಾರ್ಯಕಾರಣ ಭಾವ, ಕಾರಣ ಕಾರ್ಯ ಭಾವವನ್ನ ಅತ್ರ ನ ಉಪೇಯ ನೀವು ತೆಗೆದುಕೊಳ್ಳಬಾರದು. ಅಂದರೆ ಅವಿವೇಕ ಎನ್ನುವುದು ಉಪಾದಾನ ಕಾರಣ, ಅವಿವೇಕ ಎನ್ನುವಂಥ ಉಪಾದಾನ ಕಾರಣದಿಂದ ಮಿಥ್ಯಾಜ್ಞಾನ ಎನ್ನುವಂತಹ ಕಾರ್ಯವು ಹುಟ್ಟಿದೆ.
ಮಣ್ಣು ಎನ್ನುವ ಕಾರ್ಯದಿಂದ ಮಡಿಕೆ ಎನ್ನುವಂತಹ ಕಾರ್ಯವು ಹುಟ್ಟಿದೆ ಎಂಬಂತೆ ಅಲ್ಲ. ಬಾ, ಇದು ಬಹಳ ಸ್ವಾರಸ್ಯಕರವಾದಂಥ ವಿಚಾರ. ಇದು ನೋಡಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಯವರ ಅದ್ಭುತವಾದ ಕಾಂಟ್ರಿಬ್ಯೂಷನ್ ಟು ಅಧ್ಯಾಸ ಭಾಷ್ಯ. ಸ್ವಾಮೀಜಿ ನೋಸ್ ದಿ ಹಾರ್ಟ್ ಆಫ್ ಶಂಕರ. ಯಾವಾಗ ಶಂಕರಾಚಾರ್ಯರು ಇತರೇತರ ವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ ಅಂತ ಹೇಳ್ತಾ ಇದ್ದಾರೋ, ಇಲ್ಲಿ ತಪ್ಪರ್ಥವನ್ನ ಮಾಡಿಕೊಳ್ಳಬಾರದು. ಏನಂತ? ಅವಿವೇಕ ಎನ್ನುವುದು ಉಪಾದಾನ ಕಾರಣ, ಮಿಥ್ಯಾಜ್ಞಾನ ಎನ್ನುವುದು ಅದರ ಕಾರ್ಯವಾಗಿರುವಂತ ಉಪಾದೇಯ ವಸ್ತು ಎಂದು. ಕಾರ್ಯಕಾರಣ ಭಾವ ನ ಉಪೇಯ ನ ಸ್ವೀಕಾರ್ಯ. ಕಿಂತರ್ಹಿ, ಓಹೋ, ಹಾಗಾದರೆ ಹೇಗರ್ಥ ಮಾಡ್ಕೋಬೇಕು? ಶಂಕರಾಚಾರ್ಯರು ಇತರೇತರ ವಿವೇಕೇನ ಮಿಥ್ಯಾಜ್ಞಾನಂ ಅಂತ ಹೇಳಿದ್ದಿತ. ಏನ್ ಅರ್ಥ ಆಗುತ್ತೆ? ಕಾಗದವನ್ನ ತೆಗೆದುಕೊಂಡು ಪುಸ್ತಕವನ್ನ ಮಾಡಿದಂತೆ, ಮಣ್ಣು ಜಲ್ಲಿ ಕಲ್ಲನ್ನ ಇಟ್ಟುಕೊಂಡು ಮನೆ ಕಟ್ಟಿದಂತೆ ಎಂದು ಉಪಾದಾನ ಕಾರಣ ಕಾರ್ಯಭಾವವನ್ನ ತೆಗೆದುಕೊಳ್ಳಬಾರದು ಅಂತ ಬಂದ್ರೆ. ಚಿಂತನೆ ಹಾಗಾದ್ರೆ ಹೇಗರ್ಥ ಮಾಡ್ಕೋಬೇಕು ಅಂದರೆ, ಬಾ, ಆತ್ಮೈವ ಸತ್ಯಂ ವಸ್ತು ನಾನ್ಯತ್ ಅತೋಸ್ತಿ ಜ್ಞಾನಾಭಾವಾತ್ ಅಜ್ಞಾತಾತ್ಮೈವ ಅನಾತ್ಮರೂಪೇಣ ಪ್ರತಿಭಾಸತೆ ಇತಿ ನಿಮಿತ್ತ ನೈಮಿತ್ತಿಕ ಭಾವ ಅವಸೇಯ. ಅದ್ಭುತವಾದ ಸಂದೇಶ, ಅದ್ಭುತವಾದ ವ್ಯಾಖ್ಯಾನ, ಪರಮಾನಂದದಾಯಕವಾಗಿರುವಂತಹ ಸಂದೇಶವಿದು. ಅವಿವೇಕದಿಂದ ಮಿಥ್ಯಾಜ್ಞಾನ ಉಂಟಾಗಿದೆ ಎನ್ನುವಾಗ ಅವಿವೇಕಕ್ಕೆ ಉಪಾದಾನ ಕಾರಣತ್ವವನ್ನು, ಮಿಥ್ಯಾಜ್ಞಾನಕ್ಕೆ ಅದರ ಉಪಾದೇಯ ಕಾರ್ಯತ್ವವನ್ನು ತೆಗೆದುಕೊಳ್ಳಬಾರದು ಅಂದ್ರು. ಅರ್ಥ ಆಯ್ತು. ಹೇಗೆ ಅರ್ಥ ಮಾಡ್ಕೋಬೇಕು? ಅವಿವೇಕ ಎನ್ನುವಂತಹದ್ದು ನಿಮಿತ್ತ, ಮಿಥ್ಯಾಜ್ಞಾನ ಎನ್ನುವಂತಹದ್ದು ನೈಮಿತ್ತಿಕ. ನಿಮಿತ್ತ ನೈಮಿತ್ತಿಕ ಭಾವವನ್ನು ಮಾತ್ರ ಮಾಡ್ಕೊಳ್ಬೇಕಿಲ್ಲಿ. ಏನ್ ಹಾಗಂದ್ರೆ ಎಲ್ಲರೂ ತಿಳ್ಕೋಬೇಕು ಇದನ್ನ. ಇದು ನೋಡಿ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು 96 ವರ್ಷಗಳ ಕಾಲ ಒಂದು ನಿಂಬೆಹಣ್ಣು ಗಾತ್ರ ಹುರಿಟ್ ತಿನ್ಕೊಂಡು, ಏನೋ ಸಪ್ಪೆ ಸಾರು ಅನ್ನ ತಿನ್ಕೊಂಡು, ಅರ್ಧ ಬಾಳೆಹಣ್ಣು ತಿನ್ಕೊಂಡು, ಒಂದು ಅರ್ಧ ಲೋಟ ಹಾಲು ಕುಡ್ಕೊಂಡು ಪರಿಶುದ್ಧಾಂತಃಕರಣವುಳ್ಳವರಾಗಿ ಇಂಥ ಭಾಷ್ಯ ಬರೆದಿದ್ದಾರೆ. ಇದು ತುಂಬಾ ತುಂಬಾ ಚೆನ್ನಾಗಿದೆ. ನಿಧಾನವಾಗಿ ಹೇಳ್ತೇನೆ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ವಿವೇಕಾಭಾವಕ್ಕೋ ಮಿಥ್ಯಾಜ್ಞಾನಕ್ಕೋ ಕಾರಣಕಾರ್ಯ ಭಾವವನ್ನ ತೆಗೆದುಕೊಳ್ಳಬಾರದು ಅಂದ್ರು. ಚಿಂತನೆ ಹಾಗಾದ್ರೆ ಹೇಗೆ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಆತ್ಮೈವ ಸತ್ಯಂ ವಸ್ತು. ಆತ್ಮಾನಾತ್ಮರ ಅವಿವೇಕದಿಂದ ಮಿಥ್ಯಾಜ್ಞಾನ ಉಂಟಾಗಿದೆ. ಆತ್ಮ ಏವ, ಆತ್ಮನೊಬ್ಬನೇ ಸತ್ಯಂ ವಸ್ತು, ಸತ್ಯವಾಗಿರುವ ವಸ್ತು. ಆತ್ಮೈವೇದಂ ಸರ್ವಂ. ಈ ಪ್ರಪಂಚ ಎನ್ನುವಂತಹದಿಲ್ಲವೇ ಇಲ್ಲ. ಅಜ್ಞಾನಿಗಳ ಕಣ್ಣಿಗೆ ನಾಮರೂಪ ಕ್ರಿಯಾ ಗುಣಧರ್ಮಗಳಿಂದ ಯಾವ ದ್ವೈತ ಪ್ರಪಂಚ ಅಂತ ತೋರ್ತಾ ಇದೆಯೋ, ಇದು ನಿಜವಾಗೇನಾಗಿದೆ? ಆತ್ಮ ಏವ, ಆತ್ಮನೇ ಪರಮಾರ್ಥವಾಗಿರುವ ಸತ್ಯವಾಗಿರುವ ವಸ್ತು. ನಾಣ್ಯದತೋಸ್ತಿ ಅತಃ ಅನ್ಯತ್ ನ ಅತಃ. ಈ ಆತ್ಮನಿಗಿಂತ ಭಿನ್ನವಾಗಿ ಪಂಚಮಿ ಏಕವಚನ. ಅತಃ ಅಸ್ಮಾದಾತ್ಮನಃ. ಈ ಆತ್ಮನಿಗಿಂತ ಭಿನ್ನವಾಗಿ ಯಾವುದೂ ಇಲ್ಲ. ಏನ್ ಸ್ವಾಮಿ, ನೀವೇನೇ ಮನೆ ಅಂತನ್ನಿ, ಕಾಡು, ನದಿ, ಸಮುದ್ರ, ಗುರುಗಳು, ಶಿಷ್ಯರು, ವೇದಾಂತ ಎಲ್ಲವೂ ಆತ್ಮನೇ. ಆತ್ಮನೊಬ್ಬನೇ ಪರಮಾರ್ಥ ಸತ್ಯ. ಆ ಆತ್ಮನಿಗಿಂತ ಭಿನ್ನವಾಗಿ ಅತಃ ಅನ್ಯತು ನಾಸ್ತಿ. ಇದು ಪರಮ
ಎಂಬ ಈ ಜ್ಞಾನವಿಲ್ಲದಿರುವುದರಿಂದ, ಯಾವ ಜ್ಞಾನ? ಆತ್ಮನೊಬ್ಬನೇ ಸತ್ಯ, ಆತ್ಮನಿಗಿಂತ ಭಿನ್ನವಾಗಿ ಯಾವ ದ್ವೈತ ವಸ್ತುಗಳು ಇಲ್ಲ, ಇದು ಪರಮಾರ್ಥ ಸತ್ಯ. ನೋಡಿ, ಆತ್ಮೈವ ಏಕಂ ವಸ್ತು ಪರಮಾರ್ಥತಃ ಸತ್ಯಂ. ಆತ್ಮನೊಬ್ಬನೇ ಸತ್ಯ, ಆತ್ಮೊಬ್ಬನೇ ಪರಮಾರ್ಥ. ಆತ್ಮನಿಗಿಂತ ಭಿನ್ನವಾಗಿ ಅನ್ಯತೆ ವಸ್ತು ನಾಸ್ತಿ, ಎರಡನೇ ವಸ್ತುವಿಲ್ಲ ಎನ್ನುವ ಇತಿ ಜ್ಞಾನಾಭಾವಾತ್ ಎಂಬ ಈ ಅರಿವು ಇಲ್ಲದ್ದರಿಂದ ಅಜ್ಞಾತ ಆತ್ಮೈವ, ಅಜ್ಞಾತನಾದ ಆತ್ಮನೇ ಅನಾತ್ಮ ರೂಪದಿಂದ ತೋರ್ತಾ ಇದ್ದಾನೆ. ಪ್ರಪಂಚ ಎಂದರೇನು? ದಿ ಅನ್ನೋನ್ ಆತ್ಮನ್ ಈಸ್ ಕಾಲ್ಡ್ ದ ಯೂನಿವರ್ಸ್. ಅಜ್ಞಾತ ಆತ್ಮ ಏವ, ಸರಿಯಾಗಿ ತಿಳಿಯಲ್ಪಡದೇ ಇರುವಂತಹ ಆತ್ಮನೇ ಅನಾತ್ಮ ರೂಪದಿಂದ ತೋರುತ್ತಿದ್ದಾನೆ. ಒಂದು ಉದಾಹರಣೆ ಕೊಡ್ತೇನೆ. ನನ್ನ ಹತ್ರ ಚಿನ್ನದ ಬಳೆ ಹಾಕೊಂಡಿದೆ, ಕಡಗ ಹಾಕೊಂಡಿದ್ದೇನೆ. ಈ ಕಡಗ ತೋರ್ತಾ ಇದೆ. ಹೇಗೆ? ಚಿನ್ನವೇ ಕಡಗದ ರೂಪದಿಂದ ತೋರ್ತಾ ಇದೆ. ಚಿನ್ನವನ್ನ ಚಿನ್ನ ಎಂದು ಸರಿಯಾಗಿ ತಿಳಿದುಕೊಳ್ಳದಿರುವುದರಿಂದ ಚಿನ್ನವೇ ಕಡಗವಾಗಿ ತೋರ್ತಾ ಇದೆ. ಅದೇ ರೀತಿಯಲ್ಲಿ ಇಲ್ಲಿ ನಿಮಿತ್ತ ನೈಮಿತ್ತಿಕ ಭಾವವೆಂದರೇನು? ಆತ್ಮನನ್ನ ಪರಮಾರ್ಥ ಸತ್ಯ ಸ್ವರೂಪ ಎಂದು ತಿಳಿದುಕೊಳ್ಳದಿರುವುದರಿಂದ ಆತ್ಮನೇ ಅನಾತ್ಮ ರೂಪದಿಂದ ಪ್ರತಿಭಾಸತೆ ತೋರುತ್ತಿದ್ದಾನೆ ಎಂದು ನಿಮಿತ್ತ ನೈಮಿತ್ತಿಕ ಭಾವ. ರಾಮ 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 ರಾಮ. ಇಲ್ಲಿ ನಿಮಿತ್ತ ನೈಮಿತ್ತಿಕ ಭಾವ ಯಾವುದಕ್ಕೆ? ಅವಿವೇಕಕ್ಕೂ ಮಿಥ್ಯಾಜ್ಞಾನಕ್ಕೂ ಅಥವಾ ವಿವೇಕ ಭಾವಕ್ಕೂ ಅಧ್ಯಾಸಕ್ಕೂ ಕೂಡ ಕಾರ್ಯ ಕಾರಣ ಭಾವವನ್ನ ತೆಗೆದುಕೊಳ್ಳಬಾರದು. ಮತ್ತೇನು? ನಿಮಿತ್ತ ನೈಮಿತ್ತಿಕ ಭಾವ. ಬಹಳ ವ್ಯತ್ಯಾಸ. ನಿಮಿತ್ತ ನೈಮಿತ್ತಿಕ ಭಾವಕ್ಕೂ ಕಾರ್ಯಕಾರಣ ಭಾವಕ್ಕೂ ಅಜಗಜಾಂತರ ಉಂಟು. ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಎರಡು ಉದಾಹರಣೆ ಕೊಟ್ಟಿದ್ರು. ಜ್ಞಾಪಕ ಬಂದ್ಬಿಡ್ತೀಗ. ಕಾರ್ಯಕಾರಣ ಭಾವಕ್ಕೆ ಒಂದು ಉದಾಹರಣೆ, ನಿಮಿತ್ತ ನೈಮಿತ್ತಿಕ ಭಾವಕ್ಕೆ ಮತ್ತೊಂದು ಉದಾಹರಣೆ. ಕಾರ್ಯಕಾರಣ ಭಾವಕ್ಕೆ ಮಣ್ಣು ಮಡಿಕೆಯಾಗುವಂತೆ, ಮಣ್ಣು ಬದಲಾವಣೆಗೊಂಡು ಮಡಿಕೆಯಾಗಿದೆ. ಮಣ್ಣೇ ಮಡಿಕೆಯಾಗಿ ತೋರ್ತಾ ಇದೆ. ಮಣ್ಣನ್ನ ತೆಗೆದು ಬಿಟ್ರೆ ಮಡಿಕೆ ಇಲ್ಲವೇ ಇಲ್ಲ. ಇದಕ್ಕೆ ಹೆಸರು ಕಾರ್ಯಕಾರಣ ಭಾವ. ಮತ್ತೊಂದು ನಿಮಿತ್ತ ನೈಮಿತ್ತಿಕ ಭಾವ. ನನಗೆ ಗಂಟ್ಲು ಕೂತ್ಬಿಟ್ಟಿದೆ, ಮಾತಾಡೋ ಕಷ್ಟವಾಗ್ತಾ ಇದೆ. ಇವಾಗಿನ ಗಂಟ್ಲು ಕೂತಿಲ್ಲ ಉದಾಹರಣೆ ಕೊಡ್ತಾ ಇದೆ. ಯಾಕಪ್ಪ ಅಂದ್ರೆ ನಿನ್ನೆ ದಿವಸ ನಾನು 2 ಬೋಂಡಾ ತಿಂದದ್ದರಿಂದ, 2 ಬೋಂಡಾ ಎಣ್ಣೆ ಪದಾರ್ಥ ತಿಂದುಬಿಟ್ಟೆ, ಅದರಿಂದ ಗಂಟ್ಲು ಕೂತಿದೆ. ಇಲ್ಲಿ ಬೋಂಡಾ ತಿಂದದ್ದಕ್ಕೋ ಗಂಟಲು ಕೂತಿರುವುದಕ್ಕೋ ಮಣ್ಣು ಮಡಿಕೆಯಾಗಿರುವಂತೆ ಕಾರಣಕಾರಿ ಭಾವವನ್ನು ಹೇಳಬಹುದಾ? ಅಲ್ಲ. ಅಂದ್ರೆ ಆ ಬೋಂಡ ತಿಂದದ್ದರಿಂದ ಆ ಬೋಂಡವೇ ಗಂಟಲಾಗಿಬಿಟ್ಟು ಗಂಟಲಿನಲ್ಲಿ ಕೂತ್ಕೊಂಡು ಅದು ಗಂಟನ್ನ ಕುಗ್ಗಿಸಿ ನಷ್ಟ ಮಾಡೋಕ್ಕಾಗುತ್ತಾ? ಅಲ್ಲಿ ಮತ್ತೇನಪ್ಪ ಅಂತ, ಬೋಂಡ ತಿನ್ನುವುದು ಎನ್ನುವ ನಿಮಿತ್ತ ಮುಗಿದೋದು. 1 ವಾರದಿಂದ ದಿನ ಬೋಂಡ ತಿಂತಾ ಇದ್ದೆ. ಇವಾಗ ಒಂಚೂರು ಬೋಂಡ ಹೊಟ್ಟೆ ಒಳಗಿಲ್ಲ, ಅದು ಮನ ಮುತ್ತು ಹೊಟ್ಟೋಗ್ಬಿಡ್ತು. ಆ ಬೋಂಡ ತಿಂದದ್ದರಿಂದ ಗಂಟಲು ಕೂತಿದೆ, ನೆಗಡಿ ಆಯ್ತು, ಕೆಮ್ಮಂತು ಅಂತಂದ್ರೆ ಕೆಮ್ಮು ಎನ್ನುವುದು ಕಾರ್ಯ, ಬೋಂಡ ತಿಂದದ್ದು ಕಾರಣ. ಇಲ್ಲಿ ಕಾರಣಕಾರಿ ಭಾವವನ್ನು ಹೇಳಕ್ಕಾಗತ್ತಾ? ಆ ಬೋಂಡವೇ ಪರಿಣಾಮಗೊಂಡು ಬದಲಾವಣೆಗೊಂಡು ಕೆಮ್ಮಾಗಿದೆ, ಇಲ್ಲ, ಸಾಧ್ಯವಿಲ್ಲ. ಓಡ್ ಹೋಗ್ತಾ ಇದ್ದ, ಬಿದ್ದು ಬಿಟ್ಟ, ರಕ್ತ ಬಂತು, ಕಾಲ ರಕ್ತ ಬರ್ತಾ ಇದೆ. ನನಗೆ ಬಂದಿಲ್ಲ ಉದಾಹರಣೆ, ರಕ್ತ ಬರ್ತಾ. ಈ ರಕ್ತ ಬರುವುದಕ್ಕೆ ಏನಪ್ಪ ಕಾರಣ? ಓಡ್ತಾ ಇದ್ದದ್ದು ಅಂತ. ಓಡುತ್ತಾ ಇದ್ದದ್ದು, ಆ ಓಡುವಿಕೆಯಿಂದ ರಕ್ತ ಬರುತ್ತಾ? ಬಿದ್ದದ್ದನ್ನು ರಕ್ತ ಬರುತ್ತಾ? ಅಲ್ಲ. ಓಡ್ತಾ ಇದ್ದದ್ದು ಬಿದ್ದದ್ದು ನಿಮಿತ್ತ, ಏನಲ್ಲ,
ಉಪಾದಾನ ಕಾರಣವಲ್ಲ. ಬಿದ್ದದ್ದರಿಂದ ರಕ್ತ ಬಂತು ಎನ್ನುವಾಗ ಅದಕ್ಕೂ ಇದಕ್ಕೂ ಕಾರಣಕಾರಿ ಭಾವ ಹೇಗೆ ಹೊಂದುವುದಿಲ್ಲವೋ ಅದೇ ರೀತಿಯಲ್ಲಿ ಅವಿವೇಕಕ್ಕೂ ಮಿಥ್ಯಾ ಜ್ಞಾನಕ್ಕೂ ಕೂಡ ಉಪಾದಾನ ಕಾರಣ ಉಪಾದೇಯ ಭಾವವನ್ನ ತೆಗೆದುಕೊಳ್ಳಬಾರದು. ಬಾಬಾ ಕಿಂತರ್ಹಿ ಮತ್ತೇನೆಂದರೆ ಆತ್ಮೈವ ಸತ್ಯಂ ವಸ್ತು. ವೇದಾಂತ ದರ್ಶನದ ಪ್ರಕಾರ ಆತ್ಮನೊಬ್ಬನೇ ಸತ್ಯವಾದ ವಸ್ತು. ನಾಣ್ಯದತೋಸ್ತಿ ಅತಃ ಅಸ್ಮಾದಾತ್ಮನಃ ಅನ್ಯತೆ ವಸ್ತು ಪರಮಾರ್ಥತಃ ನಾಸ್ತಿ. ಇವೇನೇ ವ್ಯವಹಾರ, ದುಡ್ಡು ಕಾಸಿನ ವ್ಯವಹಾರ, ಮದುವೆ ಮುಂಜಿ ವ್ಯವಹಾರ, ಅಡಿಗೆ ಊಟದ ವ್ಯವಹಾರ, ಗ್ರಂಥ ಪ್ರಕಾಶನ, ಗ್ರಂಥ ಲೇಖನ ವ್ಯವಹಾರ, ಲೋಕಾಂತರ ವ್ಯವಹಾರ, ಅಮೆರಿಕ ಜರ್ಮನಿ ವ್ಯವಹಾರ, ಮಹಾಕುಂಭದಲ್ಲಿ ಸ್ನಾನ ಮಾಡುವ ವ್ಯವಹಾರ, ಯಜ್ಞ ಯಾಗ ಹೋಮ ಹವನಾದಿಗಳ ವ್ಯವಹಾರ, ಕಳ್ಳತನ ವ್ಯವಹಾರ, ಇದೆಲ್ಲವೂ ದ್ವೈತ. ಯಾವ ದ್ವೈತವೂ ಕೂಡ ಆತ್ಮನಿಗಿಂತ ಭಿನ್ನವಾಗಿ ಇಲ್ಲ ಬಾ ಎನ್ನುವ ಜ್ಞಾನ ಅಭಾವ. ಜ್ಞಾನವಿಲ್ಲದ್ದರಿಂದ ನಮಗೆ ಅಜ್ಞಾತ ಆತ್ಮೈವ, ಅಜ್ಞಾತನಾಗಿರುವ ಆತ್ಮನೇ ಅನಾತ್ಮ ರೂಪೇಣ, ಅನಾತ್ಮ ರೂಪದಿಂದ ಪ್ರತಿಭಾಸತೆ ತೋರುತ್ತಿದ್ದಾನೆ ಎಂದು ನಿಮಿತ್ತ ನೈಮಿತ್ತಿಕ ಭಾವವನ್ನ ಅವಸೇಯ ನಿಶ್ಚಯ ಮಾಡಿಕೊಳ್ಳಬೇಕು. ಅವಸೇಯ ಸ್ವೀಕಾರ ಮಾಡಿಕೊಳ್ಬೇಕು. ಒಟ್ಟಿನಲ್ಲಿ ತಾತ್ಪರ್ಯ ಹೇಳ್ತೇನೆ ನೋಡಿ. ಅವಿವೇಕದಿಂದ ಮಿಥ್ಯಾಜ್ಞಾನ ಅಂದು ಶಂಕರಾಚಾರ್ಯರು ಇತರೆ ತರಾವಿವೇಕೇನ ಅತ್ಯಂತ ವಿವಿಕ್ತಯೋ ಧರ್ಮಧರ್ಮಿಣೋ ಮಿಥ್ಯಾಜ್ಞಾನ ನಿಮಿತ್ತ ವ್ಯವಹಾರ. ಹೌದಾ? ಅವಿವೇಕದಿಂದ ಮಿಥ್ಯಾಜ್ಞಾನವಾಗಿದೆ ಎಂದ್ರು. ಓಹೋ, ಅವಿವೇಕ ಎನ್ನುವುದು ಮಡಕೆಗೆ ಮಣ್ಣಿನಂತೆ ಅವಿವೇಕಕ್ಕೆ ಉಪಾದಾನ ಕಾರಣವಾಗಿದೆ ಅಂತಲೂ, ಮಿಥ್ಯಾಜ್ಞಾನ ಎನ್ನುವುದು ಮಣ್ಣಿನಿಂದ ಹುಟ್ಟಿರುವಂತಹ ಮಡಕೆಯಂತೆ ಅದರ ಉಪಾದೇಯ ಕಾರ್ಯ ಎಂದು ಅರ್ಥವನ್ನ ಮಾಡಿಕೊಳ್ಳಬಾರದು. ಮತ್ತೇನೆಂದರೆ ಆತ್ಮನೆಂದು ತಿಳಿದುಕೊಳ್ಳದೆ ಇರುವುದರಿಂದ ಆತ್ಮನಿಗಿಂತ ಭಿನ್ನವಾಗಿ ಯಾವ ದ್ವೈತ ಪದಾರ್ಥಗಳು ಇಲ್ಲ ಎನ್ನುವಂತಹ ವಿವೇಕವಿಲ್ಲದ್ದರಿಂದ ನಮಗೆ ಅಜ್ಞಾತನಾದ ಆತ್ಮನೇ ಅನಾತ್ಮ ರೂಪದಿಂದ ತೋರುತ್ತಿದ್ದಾನೆ ಎಂದು ಅರ್ಥವನ್ನು ಮಾಡಿಕೊಳ್ಬೇಕು. ಒಟ್ಟಿನಲ್ಲಿ ಕಾರಣ ಕಾರ್ಯ ಭಾವವನ್ನ ಇಟ್ಟುಕೊಳ್ಳಬಾರದು. ಯಾವುದಕ್ಕೆ? ಅವಿವೇಕಕ್ಕೂ ಮಿಥ್ಯಾಜ್ಞಾನಕ್ಕೂ. ಮತ್ತೇನೆಂದರೆ ನಿಮಿತ್ತ ನೈಮಿತ್ತಿಕ ಭಾವವನ್ನ ಇಟ್ಕೊಳ್ಬೇಕು ಅಂತ ಅರ್ಥ ಮಾಡಬೇಕು. ಇದು ಬಹಳ ಸೂಕ್ಷ್ಮ ವಿಚಾರ, ಯಾರಿಗೂ ಗೊತ್ತಿಲ್ಲ. ಶಂಕರಾಚಾರ್ಯರೊಬ್ಬರಿಗೇ ಗೊತ್ತಿದೆ. ಮತ್ತು ನನ್ನ ಪರಮ ಪೂಜ್ಯ ಸದ್ಗುರುಗಳಾದ 20ನೇ ಶತಮಾನದ ಕನ್ನಡ ಅಭಿನವ ಶಂಕರರಿಗೆ ಮಾತ್ರ ಗೊತ್ತು, ಯಾರಿಗೂ ಗೊತ್ತಾಗಿದೆ. ಧೈರ್ಯವಾಗಿ ಹೇಳ್ತೇನೆ. ಇದಕ್ಕೆ ಪೂಜ್ಯ ಸದ್ಗುರುಗಳು ಸುರೇಶ್ವರಾಚಾರ್ಯರವರ ವಾರ್ತಿಕದಿಂದ, ಏನ್ ಸ್ವಾಮಿ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಶ್ರೀರಾಮಜ 1000 ಶ್ಲೋಕ ಬರೆದಿದ್ದಾರೆ. ಯಾರು ಓದಲ್ಲ ಸ್ವಾಮಿ. ಸದ್ಗುರು ವರೇಣ್ಯರಾದ ಸ್ವಾಮಿಯವರು ಸ್ವಯಂ ತರಂತಹ ಅನ್ಯಾನ್ ತಾರಯಂತಹ ತಾವು ಸ್ವತಃ ಸಂಸಾರ ಸಾಗರದ ದಡವನ್ನ ದಾಟಿ ಮೋಕ್ಷ ತೀರವಂತೇರಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಮುಮುಕ್ಷುಗಳಿಗೂ ಈ ಒಂದು ರಹಸ್ಯವನ್ನ ತಿಳಿಸಿ ಮುಮುಕ್ಷ ಸಾಧಕರನ್ನ ಭವಬಂಧನದಿಂದ ದಾಟಿಸ್ತಾ ಇದ್ದಾರೆ. ಅಂತ ಪೂಜ್ಯ ಸದ್ಗುರುಗಳಿಗೆ ನಮೋ ನಮಃ, ನಮೋ ನಮಃ. ಯಥೋಕ್ತಂ ವಾರ್ತಿಕ ಕಾರೈಃ, ಈ ಅಭಿಪ್ರಾಯವನ್ನ ಶಂಕರರ ಬೆಂಬಳಿಯ ಶಿಷ್ಯರಾದ, ಪ್ರಿಯ ಶಿಷ್ಯರಾದ, ಅಂತೆವಾಸಿ ಶಿಷ್ಯರಾಗಿರುವಂತ ಸುರೇಶ್ವರಾಚಾರ್ಯರು ಹೇಳಿದ್ದಾರೆ. ವಾರ್ತಿಕ ಕಾರೈಹಿ ಯಥೋಕ್ತಂ, ಈ ವಿಷಯ ಹೇಳಲ್ಪಟ್ಟಿದೆ. ಏನಂತ? ಸರ್ಪಾದಯೋ ಯಥಾ ರಜ್ವಾಃ ವಿಕಾರಾಸ್ವರಬೋಧತಃ ಅಜ್ಞಾನಾದಾತ್ಮನಸ್ತದ್ವತ್
ತೇಜೋ ಬನ್ನಾದಿ ವಿಕ್ರಿಯಾ ನಹಿ ವೇದಾಂತ ಸಿದ್ಧಾಂತೆ ಯಜ್ಞಾತಾತ್ಮಾತಿರೇಕತಃ ಸಾಂಖ್ಯಾನಾಮಿವ ಸಿದ್ಧಾಂತೆ ಲಭ್ಯತೆ ಕಾರಣಾಂತರಂ ಇತಿ ಬೃಹದಾರಣ್ಯಕ ಭಾಷ್ಯ ವಾರ್ತಿಕೆ. ನನಗೆ ಪರಮಾನಂದವಾಗ್ತಾ ಇದೆ. ನನ್ನ ಪ್ರೀತಿಯ ಸದ್ಗುರುಗಳಲ್ಲಿ ಎಷ್ಟು ಭಕ್ತಿ ಇದೆಯೋ ಅದು ಅಪಾರವಾಗ್ತಾ ಇದೆ. ಕೌಂಟ್ಲೆಸ್. ಅಬ್ಬಾ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತ ಮಹಾತ್ಮರು 14 ಲೋಕಗಳೊಂದು ಇಲ್ಲ. ಅತ್ಯಂತ ಸರಳ ಜೀವನ, ಅವ್ಯಾಜ ಕಾರುಣ್ಯ ಮೂರ್ತಿಗಳಾಗಿ, ವಿದ್ವತ್ತ ಪ್ರಕಾಂಡ ಪಂಡಿತರಾಗಿ ಎಲ್ಲ ಮುಮುಕ್ಷು ಜನಗಳಿಗೂ ಅಧ್ಯಾಸ ಭಾಷ್ಯದ ಮರ್ಮವನ್ನ ತಿಳಿಸ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಪದಚ್ಛೇದ ಮಾಡ್ತೇನೆ, ನೋಡ್ಕೊಳ್ಳಿ. ಸರ್ಪಾದಯ ಯಥಾ ರಜ್ವಾಹ ವಿಕಾರಾಹ ಸ್ಯುಃ ಅಬೋಧತಃ ಅಜ್ಞಾನಾತ್ ಆತ್ಮನಃ ತದ್ವತ್ ತೇಜೋಬನ್ನಾದಿ ವಿಕ್ರಿಯಾಃ. 10 ಪದಗಳು. ನ ಹಿ ವೇದಾಂತ ಸಿದ್ಧಾಂತೆ ಹಿ ಅಜ್ಞಾತಾತ್ಮಾತಿರೇಕತಃ ಸಾಂಖ್ಯಾನಾಂ ಇವ ಸಿದ್ಧಾಂತೆ ಲಭ್ಯತೆ ಕಾರಣಾಂತರಂ. 10 ಅರ್ಥ ಹೇಳ್ತೇನೆ. ಯಥಾ ಸರ್ಪಾದಯ ವಿಕಾರಾಃ ರಜ್ವಾಃ ಅಬೋಧತಃ ಸ್ಯುಃ ಅಜ್ಞಾನಾತ್ ತದ್ವತ್ ಆತ್ಮನಃ ತೇಜೋಬನ್ನಾದಿ ವಿಕ್ರಿಯಾ ಸ್ಯಾತ್. ಹಿ ವೇದಾಂತ ಸಿದ್ಧಾಂತೆ ಸಾಂಖ್ಯಾನಾಂ ಸಿದ್ಧಾಂತೆ ಇವ ಅಜ್ಞಾತಾತ್ಮ ವ್ಯತಿರೇಕತಃ ಕಾರಣಾಂತರಂ ನ ವಿದ್ಯತೆ. ಬಾ, ಶ್ಲೋಕ ಓದಿ ಕೂಡಲೇ ಅರ್ಥ ಆಗಬೇಕು. ಇದು ಸದ್ಗುರುವಿನ ಅನುಗ್ರಹ. ಇಡೀ ವೇದಾಂತ ಪ್ರಪಂಚದಲ್ಲಿ ಯಾವುದೇ ವಿದ್ವಾಂಸರು ಏನೇ ಕ್ಲಿಷ್ಟವಾಗಿ ಹೇಳಿದ್ರು ಕೂಡ ಸದ್ಗುರು ಸ್ಮರಣ ಮಾತ್ರದಲ್ಲಿ ಅರ್ಥ ಆಗ್ಬಿಡ್ತದೆ. ನನ್ನ ಅನುಭವ. ಯಥಾ ಹೇಗೆ ಸರ್ಪಾದಯೋ ವಿಕಾರ, ಸರ್ಪ ಜಲಧಾರ ಮುಂತಾಗಿರುವಂತ ವಿಕಾರಗಳು ರಜ್ವಾಹ ಹಗ್ಗದ ಅಬೋಧತಃ ಅವಿವೇಕದಿಂದ ಸ್ಯುಃ ಉಂಟಾಗುತ್ತವೆಯೋ. ಇದು ಹಗ್ಗ ಎನ್ನುವಂತ ವಿವೇಕವಿಲ್ಲದ್ದರಿಂದ ಹಗ್ಗದ ವಿಕಾರಗಳು 3-4 ತರಹ ತೋರಿಕೊಳ್ಳುತ್ತವೆಯೋ. ಅದೇ ರೀತಿಯಲ್ಲಿ ಅಜ್ಞಾನದಿಂದ, ಯಾರ ಜ್ಞಾನ? ಆತ್ಮನ ಅಜ್ಞಾನದಿಂದ ಆತ್ಮನೆಂದು ಸರಿಯಾಗಿ ತಿಳಿದುಕೊಳ್ಳದೆ ಇರುವುದರಿಂದ ಅದೇ ರೀತಿಯಲ್ಲಿ ತೇಜೋಬನ್ನಾದಿ ವಿಕ್ರಿಯ, ತೇಜಸ್ಸು, ಅಪ್ಪು, ಅನ್ನ ಮುಂತಾದ ಕಾರ್ಯಗಳು ಉಂಟಾಗಿವೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜನ ಇದೆ ಇಲ್ಲಿ. ಮಣ್ಣು ಮಡಿಕೆ ಉದಾಹರಣೆ ಕೊಡ್ಲಿಲ್ಲ. ಹಗ್ಗದ ವಿಕಾರಗಳು ಹಾವು, ಹಗ್ಗದ ವಿಕಾರಗಳು ನೀರಿನ ಧಾರೆ ಅಂತ ಹೇಳಿದ್ರು. ಅಂದ್ರೆ ಹಗ್ಗವು ಬದಲಾವಣೆಯಾಗಿ ಹಾವಾಗಿದೆಯಾ? ಇಲ್ಲ, ಹಗ್ಗವಾಗಿಯೇ ಇದೆ. ಹಗ್ಗ ಅಂತ ನಾನು ತಿಳ್ಕೊಳ್ಳಿಲ್ಲ, ಅದರ ಕಾರ್ಯ ಹಾವು ಅಂದ್ಬಿಟ್ಟೆ. ಅದು ಮಣ್ಣು ಮಡಿಕೆನಲ್ಲಿ ಮಣ್ಣು ಬದಲಾವಣೆಯಾಗ್ತಾ ಮಡಿಕೆ ಆಯ್ತು. ಕಾಗದ ಬದಲಾವಣೆಗೊಂಡು ಪುಸ್ತಕವಾಯ್ತು, ಹೌದಾ? ಮರ ಬದಲಾವಣೆಗೊಂಡು ಟೇಬಲ್ಲು, ಬೆಂಚು, ಮಂಚ ಅಂತ. ಅದರಂತೆ ಅಲ್ಲ. ಹೇಗೆ ಇದು ಹಗ್ಗ ಎನ್ನುವ ವಿವೇಕವಿಲ್ಲದ್ದರಿಂದ ಹಾವು ಮುಂತಾದವುಗಳನ್ನ ನಾವುಗಳು ಹಗ್ಗದ ಕಾರ್ಯ ಎಂದು ಹೇಳುತ್ತೇವೆಯೋ, ಅದೇ ರೀತಿಯಲ್ಲಿ ಆತ್ಮನ ನಿಜವಾದ ಸ್ವರೂಪವನ್ನ ತಿಳಿಯದಿರುವುದರಿಂದ ಪಂಚಭೂತಗಳು ಅಥವಾ ತ್ರಿವೃತ್ಕರಣ ರೂಪವಾಗಿರುವಂತಹ ಪ್ರಪಂಚ ಉಂಟಾಗಿದೆ ಅಂತ ಹೇಳ್ತೇವೆ. ಇಲ್ಲಿ ಕಾರ್ಯ ಕಾರಣ ಭಾವವನ್ನು ಹೇಳ್ತಾ ಇಲ್ಲ, ನಿಮಿತ್ತ ನೈಮಿತ್ತಿಕ ಭಾವವನ್ನು ಹೇಳ್ತಾ ಇದ್ದೇವೆ.
because it was not ascertained as a piece of rope. Cobra is an effect. ಹಗ್ಗವು ಹಾವಿಗೆ ಉಪಾದಾನ ಕಾರಣವ? ಇಲ್ಲ. ಮತ್ತೇನು? ನಿಮಿತ್ತ ನೈಮಿತ್ತಿಗೆ ಭಾವ. ಹಗ್ಗವನ್ನು ಹಗ್ಗ ಎಂದು ತಿಳಿದುಕೊಳ್ಳದೆ ಇದ್ದದ್ದರಿಂದ ಆ ನಿಮಿತ್ತದಿಂದ ಹಾವು ಎನ್ನುವಂತ ನೈಮಿತ್ತಿಗೆ ತೋರ್ತಾ ಇದೆ. ಮುಂದೊಂದು ಬರಿತಾ ನೋಡಿ. ಆದರೆ ಸಾಂಖ್ಯ ಸಿದ್ಧಾಂತದಲ್ಲಿ ಹಾಗಲ್ಲ. ವ್ಯತಿರೇಕ ದೃಷ್ಟಾಂತ. ಸಾಂಖ್ಯಾನ ವೈಶೇಷಿಕಾಣಮಿವ. ಸಾಂಖ್ಯರಿಗೆ ಪ್ರಧಾನವು ಜಗತ್ತಿಗೆ ಕಾರಣ, ಪ್ರಪಂಚವೂ ಪ್ರಸಾರದ ಕಾರ್ಯ. ಅಲ್ಲಿ ಕಾರ್ಯ ಕಾರಣ ಭಾವ ಉಂಟು. ಸಾಂಖ್ಯರು ಹೇಳುವಂತಹ ಪ್ರಧಾನವು ತಾನೇ ತನ್ನನ್ನು ಬದಲಾವಣೆ ಮಾಡಿಕೊಳ್ಳುತ್ತಾ ಪ್ರಪಂಚವಾಗಿದೆ. ಬೆಲ್ಲ ಪಾಯಸವಾಗಿದೆ. ಬೆಲ್ಲವನ್ನ ಒಲೆ ಮೇಲಿಟ್ಟು ನೀರು ಹಾಕಿಬಿಟ್ಟು ಅದಕ್ಕೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದಕ್ಕೆ ಕೆಲವು ಏಲಕ್ಕಿ ಹಾಕ್ಬಿಟ್ಟು ಪಾಯಸ ಅಂತ ಇತ್ತು. ಬೆಲ್ಲವು ವಿಕಾರಗೊಂಡು ಪಾಯಸವಾಯಿತು. ಹಾಗೆಯೇ ಆತ್ಮನು ವಿಕಾರಗೊಂಡು ಪ್ರಪಂಚವಾಗಿಲ್ಲ. ಆತ್ಮನನ್ನು ಆತ್ಮನೆಂದು ತಿಳಿಯದಿರುವುದರಿಂದ ಅಜ್ಞಾನಿಗಳಿಗೆ ಪ್ರಪಂಚ ಅಂತ ತೋರ್ತಾ ಇದ್ದಾನೆ ಅಂತ ಅರ್ಥ. ಇಷ್ಟರ್ಥವೇ ಹೊರತು ಸಾಂಖ್ಯಾನಾಂ ಸಿದ್ಧಾಂತೆ ಇವ. ಸಾಂಖ್ಯರ ಸಿದ್ಧಾಂತದಲ್ಲಿ ಹೇಗೋ ಹಾಗೆ ವೇದಾಂತ ಸಿದ್ಧಾಂತದಲ್ಲಿ ಅಜ್ಞಾತಾತ್ಮಾತಿರೇಕತಃ. ಬ್ಯೂಟಿಫುಲ್ ಬ್ಯೂಟಿಫುಲ್. ಅಜ್ಞಾತನಾಗಿರುವ ಆತ್ಮನಿಗಿಂತ ಭಿನ್ನವಾಗಿ ಕಾರಣಾಂತರಂ ಮತ್ತೊಂದು ಕಾರಣವು ನಲಭ್ಯತೆ ಸಿಕ್ಕುವುದಿಲ್ಲ, ಒಪ್ಪಿಕೊಂಡಿಲ್ಲ. ಈಗ ಸ್ವರೇಶ್ವರಾಚಾರ್ಯರೇನೋ ವಾಕ್ಯ ಬರೆದು ಬಿಟ್ರು. ಅದು ಮೂಲೆಯಲ್ಲಿ ಬಿದ್ದಿತ್ತು. ಯಾರು ನೋಡಿ, ಕೋಹಿನೂರು ವೈದ್ಯ ಮೂಲೆಯಲ್ಲಿ ಬಿದ್ದಿತ್ತು. ಅದನ್ನ ಪರಮ ಪೂಜ್ಯ ಮಹಾ ತಪಸ್ವಿಗಳು ಜ್ಞಾನಿ ಪುಂಗವರು 20ನೇ ಶತಮಾನದ ಅಪರ ಶಂಕರರು ಆಗಿರುವಂತಹ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆ ವಾಕ್ಯವನ್ನು ಕಂಡು ಅಬ್ಬಾ ಅದ್ಭುತವಾದ ವಾಕ್ಯ ಅಂತ ಇಲ್ಲಿ ಜೋಡಿಸಿದ್ದಾರೆ ನೋಡಿ. ಪೂಜ್ಯ ಸದ್ಗುರುಗಳು ಅಧ್ಯಾಸ ಭಾಷ್ಯಕ್ಕೆ ಸುಗಮ ವ್ಯಾಖ್ಯಾನವನ್ನ ಬರೆಯುವಾಗ ಮಕ್ಕಿ ಕಾಮಕ್ಕೆ ಬರೆದಿಲ್ಲ, ಅದರ ಹೂರ್ಣವನ್ನು ತೆಗೆದುಕೊಟ್ಟಿದ್ದಾರೆ. ಈ ಕಡೆಯಲ್ಲಿ ಸುರೇಶ್ವರಾಚಾರ್ಯರವರ ವಾರ್ತಿಕ, ಮತ್ತೊಂದು ಕಡೆಯಲ್ಲಿ ಶ್ರೀ ಶಂಕರಾಚಾರ್ಯರವರ ಬ್ರಹ್ಮಸೂತ್ರ ಭಾಷ್ಯ ವಾಕ್ಯ, ಮತ್ತೊಂದು ಕಡೆಯಲ್ಲಿ ಉಪದೇಶ ಸಹಸ್ರಿ. ಇದೆಲ್ಲವನ್ನೂ ತೆಗೆದುಕೊಂಡು ಅಧ್ಯಾಸ ಭಾಷ್ಯದ ತಾತ್ಪರ್ಯವನ್ನ ತಿಳಿಸಿರುವಂತ ಏಕೈಕ ಗುರುಗಳೆಂದರೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ಈ ಗ್ರಂಥವನ್ನ ಬರೆದಾಗ ಗುರುಗಳ ವಯಸ್ಸು 75. ಅವರು 96ನೇ ವರ್ಷವರೆಗೂ ಬದುಕಿದ್ರು. 75, 85, 21 ವರ್ಷ. ನನ್ನ ಸೌಭಾಗ್ಯ ಪೂಜ್ಯ ಸದ್ಗುರುಗಳ 81ನೇ ವಯಸ್ಸಿನ ಅವರ ಹತ್ರಕ್ಕೆ ಹೋದೆ. 81ನೇ ವಯಸ್ಸಿನಿಂದ 96ನೇ ವರ್ಷದವರೆಗೂ ಕೂಡ ಲಂಗೋಟಿ ಬರ್ಕೊಂಡಿದ್ದಷ್ಟೇ. ಎಷ್ಟು ವಿಷಯ ಟನ್ಗಟ್ಲೆ ಹೇಳಿದ್ದಾರೆ ಗುರುಗಳು. ಅದು ನೆನಪಾಗ್ಬೇಕು, ಜ್ಞಾಪಕ ಬರಬೇಕು, ಬಂದ ಹೇಳ್ತಾ ಹೋಗ್ತೀನಿ. ನನ್ನದೇನೂ ಇಲ್ಲ. ನಾನೊಬ್ಬ ದಡ್ಡ ಇವತ್ತಿಗೂ ದೊಡ್ಡ ಶಿಖಾಮಣಿ. ಗುರುಗಳ ಅನುಗ್ರಹದಿಂದ ಎಲ್ಲ ವಾಕ್ಯಗಳು ತಾವೇ ತಾವಾಗಿ ವಿದೌಟ್ ಲೀಸ್ಟ್ ಎಫರ್ಟ್ ಪೂರ್ಣೆ ಆಗ್ತಾ ಇದೆ. ಇನ್ನೊಮ್ಮೆ ವಾರ್ತಿಕ ವಾಕ್ಯವನ್ನು ಓದ್ತೇನೆ, ನೋಡ್ಕೊಳ್ಳಿ. ಯಥೋಕ್ತಂ ವಾರ್ತಿಕ ಕಾರ್ಯೈ ಸರ್ಪಾದಯೋ ಯಥಾರಜ್ವಾಃ ವಿಕಾರಾಸ್ವರಬೋಧತಃ ಅಜ್ಞಾನಾದಾತ್ಮನಸ್ತದ್ವತ್ ತೇಜೋಪನ್ನಾದಿ ವಿಕ್ರಿಯಾ ನಹಿ ವೇದಾಂತ ಸಿದ್ಧಾಂತೆ ಯಜ್ಞಾತಾತ್ಮಾತ್ಯರೇಕತಃ ಸಾಂಖ್ಯಾನಾಮಿವ ಸಿದ್ಧಾಂತೆ ಲಭ್ಯತೆ ಕಾರಣಾಂತರಂ. ಅರ್ಥ ಆಯ್ತು. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಯದಿ ಅಯಂ ಲೋಕಃ ವಿವಿಚ್ಯ ಆತ್ಮಾನಂ
ಅನಾತ್ಮಾನಂಚ ಸ್ವರೂಪತೋ ನಿರ್ಧಾರಣಂ ಕುರ್ಯಾತ್ ತತಃ ಏವಂ ವಿರುದ್ಧ ಸ್ವಭಾವಯೋಃ ಇತರೇತರತ್ವಂ ಇತರೇತರ ಧರ್ಮವತ್ವಂಚ ಆರೋಪ್ಯ ನ ವ್ಯವಹರೇತ್. ಅಬ್ಬಾ, ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಸ್ವಾನುಭವದ ಧೀರ ಸಂದೇಶವಿದು. ಏನಾದ್ರೂ ಜನಗಳು, ನಾಳೆ ಹೇಳ್ತೇನೆ ಇದನ್ನ, ತಾತ್ಪರ್ಯ ಹೇಳ್ತೇನೆ. ಏನಾದ್ರೂ ಜನಗಳು ವೇದಾಂತ ಶಾಸ್ತ್ರವನ್ನು ಅಧ್ಯಯನ ಮಾಡಿ ಸರಿಯಾಗಿ ಆತ್ಮನನ್ನು, ಅನಾತ್ಮ ವಸ್ತುವನ್ನು ಸ್ವರೂಪತಃ ಸ್ವರೂಪದಿಂದ ಸರಿಯಾಗಿ ನಿರ್ಧಾರಣೆ ಮಾಡಿಕೊಂಡು ಬಿಟ್ಟಿದ್ದರೆ ಅವರಿಗೆ ಈ ವಿರುದ್ಧ ಸ್ವಭಾವವಾದ ಇತರೇತರತ್ವ ಜ್ಞಾನವಾಗಲಿ, ಇತರೇತರ ಧರ್ಮವತ್ವ ಜ್ಞಾನವಾಗಲಿ ಉಂಟಾಗುತ್ತಿರಲಿಲ್ಲ. ಯಾವಾಗ ಉಂಟಾಗ್ತಾ ಇಲ್ವೋ ಯಾವ ವ್ಯವಹಾರವೂ ಸತ್ಯವಾಗಿ ನಡೆಯುತ್ತಿರಲಿಲ್ಲ. ವ್ಯವಹಾರ ಮಾಡುವರು, ನಾಟಕದಲ್ಲಿ ನಟನು ಎಲ್ಲಾ ವ್ಯವಹಾರವನ್ನೂ ಮಾಡ್ತಾನೆ. ಸಂಧ್ಯಾ ವಂದನೆ ಮಾಡ್ತಾನೆ, ಎಲ್ಲಿ? ನಾಟಕದಲ್ಲಿ. ದೇವ್ರ ಪೂಜೆ ಮಾಡ್ತಾನೆ, ಎಲ್ಲಿ? ನಾಟಕದಲ್ಲಿ. ಸನ್ಯಾಸಿಯಾಗಿ ವಿಭೂತಿ ಹಾಕೊಂಡ್ ಬರ್ತಾನೆ, ಎಲ್ಲಿ? ನಾಟಕದಲ್ಲಿ. ಕಳ್ಳತನ ಮಾಡ್ತಾನೆ, ಕಳ್ಳತನದಲ್ಲಿ ಮಾಡ್ತಾನೆ, ನಾಟಕದಲ್ಲಿ. ಪೊಲೀಸ್ ಟೌನಾಗಿ ಬರ್ತಾನೆ, ನಾಟಕದಲ್ಲಿ. ಶಂಕರಾಚಾರ್ಯ ವೇಷ ಹಾಕೊಂಡ್ ಬರ್ತಾನೆ, ಏನು ಗೊತ್ತಿಲ್ಲ. ಒಳ್ಳೆ ನೋಡಿ ಹೊಟ್ಟಾಗಿ ಮುಂಡನ ಮಾಡಿಸ್ಕೊಂಡ್ಬಿಟ್ಟು ವಿಭೂತಿ ಹಾಕೊಂಡು ಮೈಗೆಲ್ಲ ವಿಭೂತಿ ಬಳ್ಕೊಂಡು ಕಾಷಾಯ ವಸ್ತ್ರಧಾರಿಯಾಗಿ ಏನೋ ವಾಕ್ಯ ಹೇಳ್ತಾ, ಓಂ ನಮೋ ಭಗವತೆ ವಾಸುದೇವಾಯ. ಈ ಪ್ರಪಂಚವೆಲ್ಲವೂ ಸುಳ್ಳಾಗಿ ಹೇಳ್ತಾ, ಬರೀ ಸುಳ್ಳು ಹೇಳ್ತಾ ಬರ್ತಾನೆ. ಏನಾದರೂ ಕೂಡ ಅವನಿಗೆ ಯಾವ ಕರ್ತೃತ್ವ ಭೋಕ್ತೃತ್ವವಿಲ್ಲ. ಹೌದಾ? ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಯಾದವನು ಕೂಡ ಎಲ್ಲಾ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತಿ ಗುಣಗುಣೇಶು ವರ್ತಂತೆ ಎನ್ನುವ ಸ್ವರೂಪ ಸ್ಥಿತಿಯಲ್ಲಿರ್ತಾನೆ. ಆದ್ದರಿಂದ ಅವಿವೇಕಕ್ಕೂ ಮಿಥ್ಯಾಜ್ಞಾನಕ್ಕೂ ಇಲ್ಲಿ ನಾವು ಕಾರ್ಯಕಾರಣ ಭಾವವನ್ನ ತೆಗೆದುಕೊಳ್ಳಬಾರದು. ಮತ್ತೇನೆಂದರೆ ನಿಮಿತ್ತ ನೈಮಿತ್ತಿಕ ಭಾವವನ್ನು ಮಾತ್ರ ತೆಗೆದುಕೊಳ್ಳಬೇಕು ಎನ್ನುವಂತ ರಹಸ್ಯವನ್ನ ಪೂಜ್ಯರಾದ ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ. ಓಂ ಶಾಂತಿ ಶಾಂತಿ ಶಾಂತಿ. ನೋಡುತ್ತಲಿರುವೆನು ನಾನೆಲ್ಲ ವಿಜ್ಞಾನಾತ್ಮ ಸಹ ದೇವೈಶ್ಚ ಸರ್ವೈಃ ಪ್ರಾಣಾಭೂತಾನಿ ಸಂಪ್ರತಿಷ್ಠಂತಿ ಯತ್ರ ತದಕ್ಷರಂ ವೇದಯತೆ ಯಸ್ತು ಸೌಮ್ಯ ಸ ಸರ್ವಜ್ಞಃ ಸರ್ವಮೇವಾವಿವೇಶ. ಪ್ರಶ್ನೆ ಪರಿಪ್ರಶ್ನೆಯಿಂದಲೇ ಪ್ರಾರಂಭವಾಗುವುದರಿಂದ ಪ್ರಶ್ನೋಪನಿಷತ್ತು ವಿಚಾರ ಪ್ರಧಾನ. ವೇದಾಂತದಲ್ಲಿ ಆತ್ಮನ ಬಗ್ಗೆ ಎಲ್ಲ ಪ್ರಶ್ನೆಗಳಿಗೂ ಅನುಭವದಲ್ಲಿ ನೆಲೆನಾಟುವಂತೆ ಉತ್ತರ ಲಭ್ಯ. ಆದರೆ ಅಧ್ಯಾರೋಪಾಪವಾದ ಸಂಪ್ರದಾಯ ತಿಳಿದವರು ಮಾತ್ರ ಸರಿಯಾಗಿ ಉತ್ತರಿಸಬಲ್ಲರು. ಈ ಹಾಡು ಅವಸ್ಥಾತ್ರಯ ವಿಚಾರ ಮಾಡುತ್ತಾ ಅಕ್ಷರ ತತ್ವವನ್ನು ಅನ್ವೇಷಿಸುತ್ತಿದೆ. ಇಡೀ ಪ್ರಪಂಚವು ತನ್ನಿಂದಲೇ ಹುಟ್ಟಿ ಇದ್ದು ಮಾಯವಾಗುತ್ತಿದೆ. ತನ್ನ ಕನಸಿಗೂ ಈ ಎಚ್ಚರಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಈ ಅರಿವನ್ನು ತೆಗೆದು ಹಾಕುವ ಮತ್ತೊಂದರಿವಿಲ್ಲ. ಅದನ್ನೇ ನೋಡುತ್ತಲಿರುವೆನು ನಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ,
ನೆರೆ ನೋಡಲು ನಾನಲ್ಲದೇನಿಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುವ ನನ್ನೊಳು ಮೂಡಿ ಮುಳುಗಿ ತೇಲಾಡುತ್ತಲಿರುವುದು ಜಗವೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಕರಣ ದೇಹವಿದೆಲ್ಲ ಎನ್ನ ಕನಸಲ್ಲದೆ ಬೇರಿನ್ನಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ಮನಸ್ಸು ಮಾತುಗಳ ಮೀರಿರುವೆನ್ನಯ ಘನತೆಗೆ ಕುಂದು ಕೊರತೆಯಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ನಿದ್ರೆ ಕನಸು ಎಚ್ಚರವೆಲ್ಲ ಚಿನ್ಮೋದ್ರಿತವಾಗಿಯೇ ಇಹುದಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ಇದ್ದಂತಿಹ ಪರಿಶುದ್ಧದರಿವನಿದ ಹೊದ್ದದ ವಸ್ತುವೆ ತಾನೆಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಜಗವೆಲ್ಲ ಸಂಸಾರವಿದನು ಬಿಟ್ಟೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ಕಾರ್ಯಕಾರಣ ಸಾಕ್ಷಿಯನಗೆ ಇದರೇರಿಳಿತದ ಸೋಂಕೇನಿಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ. ನೆರೆ ನೋಡಲು ನಾನಲ್ಲದೇನಿಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿವನರಿವ ಪೆರತರಿವಿಲ್ಲ, ಈ ಅರಿವೆ ನಾನು ಮರೆಯಲು ಸಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ಅರಿಯುವ ಕರೆ ಕರೆ ಇಲ್ಲದಿರುವ ಬರೀ ಅರಿವು ಶಂಕರನು ಬೇರಲ್ಲ. ನೋಡುತ್ತಲಿರುವೆನು ನಾನೆಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ.
ನೆರೆ ನೋಡಲು ನಾನಲ್ಲದೇನಿಲ್ಲ, ನೆರೆ ನೋಡಲು ನಾನಲ್ಲದೇನಿಲ್ಲ.